3 ತಿಂಗಳ ಹಿಂದೆ ನಮ್ಮ ಸಭಾಧ್ಯಕ್ಷರು ಸನ್ಮಾನ್ಯ ಖಾದರ್ ಅವರು ಕೆಳಮನೆಯಿಂದ ನಮ್ಮ ಈ ರಾಜ್ಯ ಸರ್ಕಾರದ ಲಾಂಛನ ಏನು ಗಂಡು ಬೇರುಂಡೆ ಅಂತ ಏನು ಕರಿತೀವಿ ಇದನ್ನ ನಮಗೆಲ್ಲರಿಗೂ ಕೂಡ ಕಳಿಸ್ಕೊಟ್ಟಿದ್ರು. ಅದು ಕಳಿಸ್ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅದು ಯಾವ ಮೆಟಲ್ ಅಂತ ಹೇಳಿ ನಾವು ಎಲ್ಲ ಕೂಡ ಚರ್ಚೆ ಮಾಡ್ತಾ ಇರುವಾಗ ಅವರು ಪ್ರೀತಿಯಿಂದನೇ ಕಳಿಸಿರೋದು ಅದು ಇಟಾಲಿ ಅಂತ ಹೇಳಿ ನನಗೆ ಗೊತ್ತಾಯಿತು. ಸೊ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಪ್ರೆಷಿಯಸ್ ಲೈಫ್ನ ಯಾವ ಥರ ನಾವು ಸಾರ್ವಜನಿಕವಾಗಿ ಸ್ಪಂದಿಸ್ತೀವೋ ಅದೇ ರೀತಿಯಲ್ಲಿ ಶಾಸಕರು ಧರಿಸುವಂಥದ್ದು ಒಂದು ಪ್ರೆಷಿಯಸ್ ಮೆಟಲಲ್ಲಿ ಇದ್ರೆ ಚಂದ ಅಂತ ಹೇಳಿ ನನಗೆ ಅನ್ನಿಸ್ತು. ಅದೇ ಥರ ಕೆಲವು ನಮ್ಮ ಶಾಸಕರ ಜೊತೆಲಿ ನಾನು ಚರ್ಚೆ ಮಾಡಿದಾಗ ಕೆಲವರು ಚಿನ್ನದ್ರಲ್ಲಿ ಮಾಡ್ಕೊಡಿ ಸರ್ ಅಂದರು, ಕೆಲವರು ನೀವು ಯಾವ್ದ್ರಲ್ಲಾದ್ರು ಮಾಡ್ಕೊಡಿ ಪ್ರೆಷಿಯಸ್ ಮೆಟಲ್ ಮಾಡ್ಕೊಡಿ ಅಂದರು. ಅದಕ್ಕೆ ನಾನು ಬಂಗಾರ ಬಲು ಭಾರ ಆಗಿದೆ, ಬಂಗಾರದಲ್ಲಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಅಟ್ಲೀಸ್ಟ್ ಬಡವರ ಬಂಗಾರ ಅಂದ್ರೆ ಬೆಳ್ಳಿ, ಆ ಬೆಳ್ಳಿಯಲ್ಲಿ ಮಾಡಿ ಚಿನ್ನದ ಲೇಪನವನ್ನ ಮಾಡಿ ಇವತ್ತು ಈ ಒಂದು ಗಂಡು ಬೇರುಂಡೆ ಏನು ನಮ್ಮ ಲಾಂಛನ ಏನಿದೆ ಸರ್ಕಾರದ್ದು ಅದನ್ನ ಎಲ್ಲ ನಮ್ಮ ಮೇಲ್ಮನೆ ಶಾಸಕರುಗಳಿಗೆ ಕೊಡಬೇಕು ಅಂತೇಳಿ ನಮ್ಮ ಹೊರಟಿ ಸಾಹೇಬ್ರ ಹತ್ರ ಸಭಾಪತಿಗಳ ಹತ್ರ ನಾನು ಕೇಳ್ಕೊಂಡೆ. ಅದಕ್ಕೆ ಅವರು ಕೂಡ ಅನುಮತಿ ಕೊಟ್ಟು ಆಯ್ತಪ್ಪ ಒಳ್ಳೆ ರೀತಿಯಲ್ಲಿ ಮಾಡಿಸು ಎಲ್ಲರಿಗೂ ಕೊಡು ಅಂತ ಹೇಳಿದ್ರು. ಅದು ನಿನ್ನೆ ತಾನೇ ನನಗೆ ರೆಡಿಯಾಗಿ ಬಂತು. ಅದರ ಸಲುವಾಗಿ ಇವತ್ತು ಎಲ್ಲರಿಗೂ ಕೊಡಬೇಕು ಅಂತೇಳಿ ಈಗ ಹೊರಟಿ ಸಾಹೇಬ್ರ ಕೈಯಿಂದನೇ ಅದನ್ನ ಪ್ರಾರಂಭ ಮಾಡಿದ್ದೀನಿ. ಇದು ಮಾಡ್ತಾ ಮಾಡ್ತಾ ವಿಧಾನ ಮಂಡಲದ ಕೆಳಮನೆಯಿಂದ ಕೂಡ ನನಗೆ ಖಾದರ್ ಸಾಹೇಬ್ರು ಕೂಡ ಕೇಳಿದ್ದಾರೆ. ಜೊತೆಗೆ ಅಲ್ಲಿ ಇರತಕ್ಕಂಥ ಶಾಸಕರು ಕೂಡ ಏನ್ರಿ ಬರೀ ಮೇಲ್ಮನೆ ಶಾಸಕರಿಗೆ ಮಾತ್ರ ಕೊಡ್ತೀರಿ, ನಾವೆಲ್ಲ ನಮಗೆ ಕೊಡಬಾರ್ದಾ ಅಂತ ಕೇಳಿದ್ರು. ಇಲ್ಲಪ್ಪ ನಾನು ಇಷ್ಟೇ ರೆಡಿ ಮಾಡಿದ್ದು, ನಿಮ್ಗಳಿಗೂ ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ 225 ರೆಡಿ ಮಾಡಿಸಿ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಹುಶಃ ನನಗೂ ಖುಷಿ ಇದೆ ಎಲ್ಲ ಶಾಸಕರು ಪ್ರೆಷಿಯಸ್ ಮೆಟಲ್ನ ಧರಿಸ್ತಾರಂತ ಹೇಳಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.